ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆದಿತ್ಯವಾಸರಃ ಮಾರ್ಗಶೀರ್ಷ ಬಹುಳ ಸಪ್ತಮಿ ತಿಥಿ ಶ್ರೇಷ್ಠವಾದಂತಹ ಈ ಡಿಸೆಂಬರ್ ತಿಂಗಳ 22ನೇ ತಾರೀಕು ಈ ಒಂದು ಭಾನುವಾರದ ಮುಸ್ಸಂಜೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಯನಕ್ಕೆ ಸಿದ್ಧರಾಗಿದ್ದೇವೆ. ಪ್ರಾರಂಭದಲ್ಲಿ ದಿವ್ಯವಾದಂತಹ ಅಚ್ಯುತಾಷ್ಟಕಂ ಈ ಸ್ತೋತ್ರದ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಅಚ್ಯುತಾಷ್ಟಕಂ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ. ಅಚ್ಯುತಂ ಕೇಶವಂ ಸತ್ಯಭಾಮಾಧವಂ ಮಾಧವಂ ಶ್ರೀಧರಂ ರಾಧಿಕಾರಾಧಿತಂ ಇಂದಿರಾಮಂದಿರಂ ಚೇತಸಾ ಸುಂದರಂ ದೇವಕೀ ನಂದನಂ ನಂದಜಂ ಸಂದಧೆ. ವಿಷ್ಣವೇ ಜಿಷ್ಣವೇ ಶಂಖಿನೇ ಚಕ್ರಿಣೇ ರುಕ್ಮಿಣೀ ರಾಗಿಣೇ ಜಾನಕೀ ಜಾನಯೇ. ವಲ್ಲಭೀ ವಲ್ಲಭಾಯಾರ್ಚಿತಾಯಾತ್ಮನೆ ಕಂಸವೇಧ್ವಂಸಿನೇ ವಂಶಿನೇ ತೇ ನಮಃ. ಕೃಷ್ಣ ಗೋವಿಂದ ಹೇ ರಾಮನಾರಾಯಣ ಶ್ರೀಪತೆ ವಾಸುದೇವಾರ್ಜಿತ ಶ್ರೀನಿಧೆ. ಅಚ್ಯುತಾನಂದ ಹೇ ಮಾಧವಾಧೋಕ್ಷಜ ದ್ವಾರಕಾ ನಾಯಕ ದ್ರೌಪದಿ ರಕ್ಷಕ. ರಾಕ್ಷಸ ಕ್ಷೋಭಿತ ಸೀತಯಾ ಶೋಭಿತ ದಂಡಕಾರಣ್ಯಭೋ ಪುಣ್ಯತಾ ಕಾರಣ. ಲಕ್ಷ್ಮಣೇನಾನ್ವಿತೋ ವಾನರೈ ಸೇವಿತೋ ಅಗಸ್ತ್ಯ ಸಂಪೂಜಿತೋ ರಾಘವ ಪಾತು ಮಾಂ. ಧೇನುಕಾರಿಷ್ಟಕೋನಿಷ್ಟಕೃತ್ ವೇಷಿಣಾಂ ಕೇಶಿಃ ಕಂಸಹೃತ್ ವಂಶಿಕಾವಾದಕಃ. पूतनाकोपकः सूरजाखेलनो बालगोपालकः पातु मां सर्वदा. विद्युदोद्योत्तवत् प्रस्फुरद्वाससं प्रावृढं बोधवत् प्रोल्लसदिग्रहं. वन्ययामालया शोभितोरस्थलं लोहिताङ्घ्रिद्वयं वारिजाक्षं भजे. कुञ्चितैः कुन्तलैः भ्राजमानाननं रत्नमौलिं कुण्डलं गण्डयोः. हारकेयूरकं
ಕಂಕಣ ಪ್ರೋಜ್ವಲಂ ಕಿಂಕಿಣಿ ಮಂಜುಲಂ ಶ್ಯಾಮಲಂ ತಂ ಭಜೆ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ जानकी नायकं रामचन्द्रं भजे जानकी नायकं रामचन्द्रं भजे वृंदावन विहारी लाल की जय श्री कृष्णचंद्र महाराज की जय ಈಗ ಒಂದು ಸುಂದರವಾದ ಭಜನೆಯನ್ನು ಮಾಡೋಣ. ಪ್ರತಿ ಹುಣ್ಣಿಮೆಯ ದಿನ ಸತ್ಯನಾರಾಯಣ ವ್ರತವನ್ನು ಆಚರಿಸುವಂತಹ ಪ್ರತೀತಿ ಇದೆ ನಮ್ಮ ಸನಾತನ ಧರ್ಮದಲ್ಲಿ. ಅಂತಹ ಸತ್ಯನಾರಾಯಣ ಪೂಜೆಯ ದಿನ ಈ ಭಜನೆಯನ್ನು ಹಾಡತಕ್ಕದ್ದು. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಸತ್ಯನಾರಾಯಣ ಬದರಿ ನಾರಾಯಣ ಶ್ರೀಲಕ್ಷ್ಮೀ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ವೇದಾಂತ ರೂಪನೆ ನಾರಾಯಣ ವರಲಕ್ಷ್ಮೀ ಪ್ರಿಯ ನಾರಾಯಣ ವೆಂಕಟರಮಣನೆ ನಾರಾಯಣ ವೈಕುಂಠವಾಸ ನಾರಾಯಣ ಮುರಳಿ ನಾದವು ನೀನೆ ನಾರಾಯಣ ಮನ್ಮಥ ಜನಕನೆ ನಾರಾಯಣ ಮಂತ್ರಘೋಷವು ನೀನೆ ನಾರಾಯಣ ಎನ್ನ ಮನದಲ್ಲಿ ನೆಲೆಸೋ ನಾರಾಯಣ ಸತ್ಯನಾರಾಯಣ ಬದರಿ ನಾರಾಯಣ ಶ್ರೀಲಕ್ಷ್ಮೀ ನಾರಾಯಣ ನಾರಾಯಣ ಹರಿ ನಾರಾಯಣ ಎನ್ನ ನಾಲಿಗೆಯಲ್ಲಿ ಕುಣಿಯೋ ನಾರಾಯಣ ನಾರದ ಪ್ರಿಯ ಹರಿ ನಾರಾಯಣ ನಾದ ಸ್ವರೂಪನೆ ನಾರಾಯಣ ಸತ್ಯನಾರಾಯಣ ಬದರಿ ನಾರಾಯಣ ಶ್ರೀಲಕ್ಷ್ಮೀ ನಾರಾಯಣ ಶ್ರೀಲಕ್ಷ್ಮೀ ನಾರಾಯಣ
ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ಶ್ರೇಷ್ಠವಾದಂತಹ ಆದಿತ್ಯವಾಸರ ಶ್ರೀಮದ್ ಭಗವದ್ಗೀತೆಯ 13ನೆಯ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ. ತಮ್ಮ ಪವಿತ್ರವಾದ ಗ್ರಂಥವನ್ನು ಮುಂದಿಟ್ಟುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. 13ನೇ ಅಧ್ಯಾಯದ 5ನೆಯ ಶ್ಲೋಕದಿಂದ ಆರಂಭ, 5ರಿಂದ 11ನೆಯ ಶ್ಲೋಕದವರೆಗೆ ಒಟ್ಟಿಗೆ ಪಾರಾಯಣ ಮಾಡುವ. ಕೆಲವು ಪುಸ್ತಕಗಳಲ್ಲಿ 6ನೆಯ ಶ್ಲೋಕ ಅಂತ ಇರಬಹುದು, ಕಾರಣ ಆ ಮೊದಲ ಶ್ಲೋಕವನ್ನ ಕೆಲವು ಪುಸ್ತಕಗಳು ಸೇರ್ಪಡೆಗೊಳಿಸಿವೆ, ಕೆಲವು ಪುಸ್ತಕದಲ್ಲಿ ಇಲ್ಲ. ಆದ್ರಿಂದ ಸಂಖ್ಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಆದರೂ 5ನೇ ಶ್ಲೋಕದಿಂದಲೇ ಅಂತ ಹೇಳುವ. ಮಹಾಭೂತಾನ್ಯ ಅಹಂಕಾರ, ಅಲ್ಲಿಂದ ಆರಂಭ ಮಾಡೋಣ. ಒಟ್ಟಿಗೆ ಪಾರಾಯಣ 5ರಿಂದ 11ನೆಯ ಶ್ಲೋಕದವರೆಗೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗಃ. ಶ್ರೀಭಗವಾನುವಾಚ ಮಹಾಭೂತಾನ್ಯಹಂಕಾರಃ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ. ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ. ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ. ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ. ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖದೋಷಾನುದರ್ಶನಂ. ಆಸಕ್ತಿರನಭಿಷ್ವಂಗಃ ಪುತ್ರದಾರಗೃಹಾದಿಷು. ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ. ವಿವಿಕ್ತದೇಶಸೇವಿತ್ವಂ ಅರತಿರ್ಜನ ಸಂಸದಿ. ಅಧ್ಯಾತ್ಮಜ್ಞಾನನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ. ಏತತ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನೈ ಯದತೋನ್ಯಥಾ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಆಚಾರ್ಯ ಶಂಕರರು ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಯಾವ ಭಾಷ್ಯವನ್ನು ನೀಡಿದ್ದಾರೆ ಅದರ ಮುಖಾಂತರ ನಮಗೆ ಶ್ರೀಮದ್ ಭಗವದ್ಗೀತೆ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ. ಬಹುಶಃ ಆಚಾರ್ಯ ಶಂಕರರ ಅವತಾರವಾಗದಿದ್ದರೆ ನಾವು ಯಾರು ಕೂಡ ಶ್ರೀಮದ್ ಭಗವದ್ಗೀತೆಯನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಲು ಸಾಧ್ಯ ಆಗುತ್ತಿರಲಿಲ್ಲ. ಆಚಾರ್ಯ ಶಂಕರರು ನಮಗೆ ಪ್ರಮಾಣ. ಯಾರೇ ಆಚಾರ್ಯ ಶಂಕರರ ವಿರುದ್ಧ ಮಾತನಾಡಲಿ ನಾವು ಸಹಿಸುವುದಿಲ್ಲ. ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಕಾರಣ, ಅನೇಕರು ಆಚಾರ್ಯ ಶಂಕರರನ್ನು ಹೀಯಾಳಿಸುವರು, ನಿಂದಿಸುವರು. ಆದರೆ ನಾವು ಆಚಾರ್ಯ ಶಂಕರರನ್ನು
ಪ್ರಮಾಣವಾಗಿ ಸ್ವೀಕಾರ ಮಾಡಿದ್ದೇವೆ. ನಮ್ಮದು ಶೃಂಗೇರಿಯ ಪರಂಪರೆ. ಆದ್ದರಿಂದ ನಾವು ನಮ್ಮ ಆದಿ ಗುರುಗಳಿಗೆ ಸಂಪೂರ್ಣ ಶರಣಾಗಿದ್ದೇವೆ. ಕಾರಣ ಆಚಾರ್ಯ ಶಂಕರರು ಎಲ್ಲೂ ಕೂಡ ಭೇದವನ್ನು ಎಣಿಸಿಲ್ಲ. ವಿಚಾರ ಮಾಡಿ. ಕೆಲವರು ಹರಿಹರರಲ್ಲೂ ಕೂಡ ಭೇದವನ್ನು ಮಾಡ್ತಾರೆ. ಶೈವರು ವೈಷ್ಣವರು, ಶೈವರ ಕಂಡ್ರೆ ವೈಷ್ಣವರಿಗಾಗೋದಿಲ್ಲ, ವೈಷ್ಣವರನ್ನು ಕಂಡರೆ ಶೈವರಿಗಾಗುವುದಿಲ್ಲ. ಉಚ್ಚಾರಣೆಯೂ ಕೂಡ ಮಹಾಪಾಪ ಅಂತಾರೋ. ವಿಚಾರ ಮಾಡಿ. ಎಂತಹ ಮೂಢತನ, ಎಂತಹ ಮೌಢ್ಯದಲ್ಲಿ ಅಂತಹವರು ಇದ್ದಾರೆ, ನಾವೆಲ್ಲರೂ ಕೂಡ ಗಮನಿಸಬೇಕು. ಕಾರಣ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು ಮಾನವ ವಿಕಾಸದ ಹಾದಿ. ನಮ್ಮ ತಂದೆ ತಾಯಂದಿರು ನಮ್ಮನ್ನು ಬೆಳೆಸುವಾಗ ನನ್ನ ಮಗ ನೀಚನಾಗಲಿ, ನನ್ನ ಮಗ ಕೆಟ್ಟ ಕಾರ್ಯಗಳನ್ನು ಮಾಡಲಿ ಎಂದು ಬಯಸುವರೇನು? ಇಲ್ಲ. ಯಾವುದೇ ತಂದೆ ತಾಯಿಗಳು ಮಕ್ಕಳು ಎಷ್ಟೇ ಧರ್ಮಕ್ಕೆ ವಿರುದ್ಧವಾಗಿ ಹೋದರೂ ತಂದೆ ತಾಯಿಗಳು ಪ್ರೀತಿಯಿಂದ ಅವರನ್ನ ಬರಮಾಡಿಕೊಂಡು, ಹಾಗಲ್ಲಪ್ಪ, ನಮ್ಮ ಸಂಸ್ಕೃತಿ ಹೀಗಿದೆ, ನಾವು ಈ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿ ಹೇಳ್ತಾರೆ ವಿನಃ ನೀನ್ ಮಾಡ್ತಾ ಇರೋದು ಸರಿ, ನಿನ್ನಿಷ್ಟ ಬಂದಾಗ ನೀನ್ ಮಾಡುಕೋ, ಯಾವ ತಂದೆ ತಾಯಿಗಳು ಕೂಡ ಹೇಳೋದಿಲ್ಲ. ನಮ್ಮದು ಭಾರತೀಯ ಪರಂಪರೆ. ಆ ಭಾರತೀಯತೆಯ ರಕ್ತ ನಮ್ಮ ಕಣ ಕಣದಲ್ಲಿ ಇದೆ. ಆ ಸಂಸ್ಕೃತ, ಆ ಸಂಸ್ಕೃತಿ ನಮ್ಮಲ್ಲಿ ಬೇರೂರಿದೆ. ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಮಾನವ ವಿಕಾಸದ ಹಾದಿಗೆ ಯಾವ ಯಾವ ಗುಣಗಳನ್ನು ಮನುಷ್ಯ ಹೊಂದಿರಬೇಕು ವಿಚಾರ ಮಾಡಿ. ಜ್ಞಾನ ನಮಗೆ ಸುಲಭವಾಗಿ ದೊರಕುವುದಿಲ್ಲ. ನಾವೆಲ್ಲರೂ ಕೂಡ ನಮ್ಮ ನಮ್ಮ ಶ್ರಮ, ಪರಿಶ್ರಮ, ಪ್ರಯತ್ನ ಮಾಡಿಯೇ ತಕ್ಕ. ಇಲ್ಲ ಸ್ವಾಮೀಜಿ, ನಾನು ಭಜನೆ ಮಾಡ್ತೀನಿ, ಸಂಧ್ಯಾವಂದನೆ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಹಾ, ಅಷ್ಟರಲ್ಲೇ ನಮ್ಮ ಸಾಂಸ್ಕೃತಿಕವಾದಂತಹ ಕೈಂಕರ್ಯಗಳು ಮುಗಿಯುವುದಿಲ್ಲ. ನಾವು ಅಧ್ಯಾತ್ಮದ ಸಾಧನೆಯಲ್ಲಿ ಆತ್ಮಸ್ವರೂಪದ, ಸ್ವಸ್ವರೂಪದ ಅನುಸಂಧಾನವನ್ನು ಮಾಡಬೇಕು. ಜನ್ಮದ ಸಾರ್ಥಕ್ಯದ ಕಡೆಗೆ ನಮ್ಮ ಗುರಿ ಇರಬೇಕು. ಕಾರಣ ಈ ಶರೀರ ನಶ್ವರ, ಅದು ನಮಗೂ ನಿಮಗೂ ಸ್ಪಷ್ಟವಾಗಿ ತಿಳಿದಿದೆ. ಶರೀರ ತಾತ್ಕಾಲಿಕ, ಹೌದಲ್ಲ? ಶರೀರ ಶಾಶ್ವತವಾಗಿದ್ದರೆ ಮಾಡಿಪ್ಪ, ಏನು ಬೇಕಾದರೂ ಮಾಡಿಕೊಳ್ಳಿ, ಸ್ವೇಚ್ಛಾಚಾರವಾಗಿರಿ ಎಂದು ಹೇಳಬಹುದಿತ್ತೋ ಏನೋ. ಈ ಶರೀರ ನಾವು ನಿವಾಸಿಸುವ ಬಾಡಿಗೆ ಮನೆ, ಸ್ವಂತದ್ದಲ್ಲ ಇದು. ಬಾಡಿಗೆ ಮನೆ. ಬಾಡಿಗೆ ಮನೆ ಅಂದ್ರೆ ಏನು? ಯಾವತ್ತೋ ಒಂದು ದಿವಸ ಖಾಲಿ ಮಾಡಬೇಕು ಅಂತ. ನೀವು ಮನೆ ಕಟ್ಟಿಸಿಲ್ಲ. ಇದು ಅಂದ್ರೇನು? ಈ ಶರೀರ ನಾವು ನಿರ್ಮಾಣ ಮಾಡಿದ್ದಲ್ಲ. ವಿಚಾರ ಮಾಡಿ. ಆದ್ರಿಂದ ಆಚಾರ್ಯ ಶಂಕರರು ಸ್ಪಷ್ಟಪಡಿಸಿದ್ರು ಅವತರಣಿಕಾ ಭಾಷ್ಯದಲ್ಲಿ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಶೌಚಂ. ಆಗ್ಲೇ ನೋಡಿದ್ದೇವೆ ನಾವು. ಅಮಾನಿತ್ವಂ, ಅದಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ. ಇಷ್ಟು 9 ಗುಣಗಳನ್ನು ನೋಡಿದ್ದೇವೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಇನ್ನೂ ಕೂಡ 3 ಗುಣಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಅದರ ವಿಚಾರವನ್ನು ನಿನ್ನೆ ದಿವಸ ಮಾಡ್ತಾ ಇದ್ದು ಮುಂದುವರಿಸೋಣ. ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡಿ. ಶ್ಲೋಕ 8. ಇಂದ್ರಿಯಾರ್ಥೇಷು ವೈರಾಗ್ಯಂ, ಅನಹಂಕಾರ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಷ್ಟು ಕೂಡ ಒಂದು ಗುಣ. ಬಹಳ ಚೆನ್ನಾಗಿದೆ. ಉದ್ದ ಇರಬಹುದು, ಆದ್ರೆ ಅತ್ಯಂತ ಸರಳ. ನೋಡಿ ಭಾಷ್ಯ. ಕಿಂಚ ಇಂದ್ರಿಯಾರ್ಥೇಷು ಶಬ್ದಾದಿಷು ದೃಷ್ಟಾದೃಷ್ಟೇಷು ಭೋಗೇಶು ವಿರಾಗ ಭಾವ ವೈರಾಗ್ಯಂ. ಅನೇಕರಿಗೆ ಈ ವೈರಾಗ್ಯದ ಅರ್ಥವೇ ತಿಳಿದಿಲ್ಲ. ಯಾರೋ ಒಬ್ಬ ಸಪ್ಪಗೆ ಮೂಗು ಮುಚ್ಚಿಕೊಂಡು ಕುಳಿತಿದ್ರೆ ಅವನಿಗೆ ವೈರಾಗ್ಯ ಬಂದಿದೆ ಅಂತ ಹೇಳ್ತಾರೆ. ಅದು ವೈರಾಗ್ಯ ಅಲ್ಲ, ಸೋಮಾರಿತನ ಅದು.
ಇನ್ನು ಕೆಲವರಿಗೆ ವೈರಾಗ್ಯ ಬರುತ್ತೆ ಯಾವಾಗ? ಆಸ್ಪತ್ರೆಗೆ ಸೇರ್ಪಡೆಗೊಂಡಾಗ, ಯಾವಾಗ ಪ್ರಾಣ ಹೋಗುತ್ತೆ ಪ್ರಾಣ ಹೋಗುತ್ತೆ ಅನ್ನುವಂತಹ ಆತಂಕ ಇರುತ್ತೆ ನೋಡಿ, ವೈರಾಗ್ಯ ಬಂದ್ಬಿಡುತ್ತೆ. ಯಾವ್ದ್ರಲ್ಲಿ? ಪ್ರಾಪಂಚಿಕತನದಲ್ಲಿ. ಯಾಕೆ? ಅಯ್ಯೋ, ಶರೀರ ಹೋಗ್ತಾ ಇದೆ, ನಾನು ನನ್ನ ಗಂತವ್ಯವನ್ನು ಮುಟ್ಟಿದ್ದೇನೋ ಇಲ್ವೋ ತಿಳಿದಿಲ್ವಲ್ಲ, ಗುರುಗಳ ಕೃಪಾ ಕಟಾಕ್ಷ ನಮಗೆ ಆಗಿದೆಯೋ ಇಲ್ವೋ ವಿಚಾರ ಮಾಡಿ. ಆಗ ನಿಮಗೆ ಈ ಧಾರಾವಾಹಿ, ಟೆಲಿವಿಷನ್ ಸೀರಿಯಲ್ಗಳು, ಸಿನಿಮಾಗಳು, ಡ್ರಾಮಾಗಳು ಅಥವಾ ನಿಮ್ಮ ರಾಜಕೀಯದ ವಿಚಾರಗಳು ಮನಸ್ಸಿಗೆ ಬರ್ತವೇನು? ಆ ಸುತರಾಮ್ ಇಲ್ಲ. ವಿಚಾರ ಮಾಡಿ. ಇನ್ನು ಕೆಲವರಿಗೆ ವೈರಾಗ್ಯ ಬರುತ್ತೆ ಯಾವಾಗ? ಯಾರಾದರೂ ಹಸು ನೀಗಿದಾಗ, ಮನೆಯಲ್ಲೇ ನಮ್ಮ ರಕ್ತ ಸಂಬಂಧಿಗಳು, ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಅಥವಾ ಮಗ ಇನ್ನು ಚಿಕ್ಕ ಪ್ರಾಯ ಹೋಗಿರ್ಬೋದು, ಅಥವಾ ಯುವಕ 23-24 ಪ್ರಾಯ, ಯಾವುದು ಆಕ್ಸಿಡೆಂಟ್ ಹೋಗ್ಬಿಟ್ಟ ಸ್ವಾಮೀಜಿ, ಅಂತಹ ಸಮಯದಲ್ಲಿ ವೈರಾಗ್ಯ ಬರುವುದುಂಟು. ಓಹೋ, ಈ ಜೀವನ ನಶ್ವರ. ಅಥವಾ ಅನೇಕ ಕಷ್ಟಗಳು ಬರಬಹುದು, ಹೌದಲ್ಲ, ನಾನಾ ರೀತಿಯಾದಂತಹ ನಷ್ಟಗಳು ಆಗಬಹುದು, ಆಗ ವೈರಾಗ್ಯ ಅಂತ ಹೇಳ್ತಾರೆ. ಇದ್ಯಾವುದು ವೈರಾಗ್ಯ ಅಲ್ಲ, ಸ್ಮಶಾನ ವೈರಾಗ್ಯ ಅಂತ ಬೇರೆ ಕರೀತಾರೆ. ಯಾಕೆ? ಅಲ್ಲಿ ಆ ಒಂದು ರುದ್ರಭೂಮಿಯಲ್ಲಿ ಇರುವವರೆಗೆ ಮಾತ್ರ, ಓಹೋ ದೇವರು, ಈ ಶರೀರ ನಶ್ವರ, ಈ ಕ್ಷಣಿಕ, ಎಲ್ಲ ಎಲ್ಲಿ? ರುದ್ರಭೂಮಿಯಲ್ಲಿ. ಆ ರುದ್ರಭೂಮಿಯಿಂದ ಗೇಟ್ ಇರುತ್ತೆ ನೋಡಿ, ಅದರಿಂದ ಆಚೆ ಬಂದ್ರೆ ಸಾಕು, ಯಾವ ಸ್ವೀಟ್ ತಗೊಳ್ಳೋಣ, ಯಾವ ಹೋಟ್ಲು ಹೋಗೋಣ ಅಂತ ಕಾಯ್ತಾ ಇರುತ್ತೆ. ವಿಚಾರ ಮಾಡಿ. ಹಾಸ್ಯವಾಗಿರಬಹುದು ಇದು, ಆದ್ರೆ ಇದು ಅತ್ಯಂತ ಗಂಭೀರವಾದಂತಹ ವಿಚಾರ. ವೈರಾಗ್ಯ ಅಲ್ಲ ಸ್ವಾಮಿ, ಅದು ವೈರಾಗ್ಯ ಅಲ್ಲ. ವೈರಾಗ್ಯ ಅಂದ್ರೇನು ನೋಡಿ, ಶ್ರೀಮದ್ ಭಗವದ್ಗೀತೆಯಲ್ಲಿ ಇಂದ್ರಿಯಾರ್ಥೇಶು ವೈರಾಗ್ಯಂ, ಇಂದ್ರಿಯಾರ್ಥಗಳಲ್ಲಿ ಶಬ್ದವೇ ಮುಂತಾದ ಈ ಲೋಕದ ಮತ್ತು ಪರಲೋಕದ ಭೋಗಗಳಲ್ಲಿ ರಾಗವಿಲ್ಲದೆ ಇರುವುದು ವೈರಾಗ್ಯವು. ನೋಡಿ ಎಂತಹ ಒಂದು ಭಾಷ್ಯ. ಆದ್ರಿಂದಲೇ ನಾವು ಆಚಾರ್ಯ ಶಂಕರರನ್ನು ಪ್ರಾತಸ್ಮರಣೀಯರು ಅಂತ ಹೇಳಿ ಕರೀತಾರೆ. ಪ್ರತಿದಿನ ನಾವು ಅವರಿಗೆ ಶರಣಾಗಬೇಕು. ಅವರು ಇಲ್ಲದೆ ಹೋಗಿದ್ರೆ ನಮ್ಮ ಭಾರತದ ಈ ಸನಾತನ ಧರ್ಮ ಉತ್ಥಾನವಾಗ್ತಾ ಇತ್ತೇನೋ ವಿಚಾರ ಮಾಡಿ. ಯಾಕೆ? ಇವರದು ಅಭೇದ ಜ್ಞಾನ, ಎಲ್ಲರೂ ಒಂದೇ, ಅದ್ವೈತ ಸಿದ್ಧಾಂತದ ಪ್ರತಿಪಾದನೆ. ಇಲ್ಲಿ ಯಾರು ಕೂಡ ವಿರೋಧಿಗಳು ಇಲ್ಲವೇ ಇಲ್ಲ, ಶತ್ರುಗಳೇ ಇಲ್ಲ, ಇಲ್ಲಿ ಅಜಾತ ಶತ್ರು, ಹೌದಲ್ಲ. ವೈರಾಗ್ಯ ಅಂದ್ರೇನು? ಇಂದ್ರಿಯ ಭೋಗಗಳಲ್ಲಿ ಆಸಕ್ತಿ ಇಲ್ಲದಿರುವಿಕೆ ವೈರಾಗ್ಯ. ಎಷ್ಟು ಜನರಿಗಿದೆ ಹೇಳಿ ಅಂತ? ಎಷ್ಟು ಜನರಿಗಿದೆ? ಎಲ್ಲರೂ ಕೂಡ ಕೇಳುವಂಥದ್ದು, ಸ್ವಾಮೀಜಿ ನನಗೆ ಪ್ರಮೋಷನ್ ಸಿಗಬೇಕು, ಸ್ವಾಮೀಜಿ ನನಗೆ ಮದುವೆ ಆಗಬೇಕು, ಸ್ವಾಮೀಜಿ ನನ್ನ ಮಗಳಿಗೆ ಹುಡುಗ ಗೊತ್ತಾಗ್ತಾ ಇಲ್ಲ, ಬಂದವರೆಲ್ಲ ಆಮೇಲೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಂತ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಏನಾದ್ರೂ ಸ್ವಲ್ಪ ತಾವು ತಪಸ್ಸು ಮಾಡಿ ಮಗಳಿಗೆ ವಿವಾಹ ಮಾಡೋ ಹಾಗೆ ತಪಸ್ಸು ಮಾಡಿ ನೋಡಿ. ನಾವು ಮಗಳ ವಿವಾಹಕ್ಕೆ ನಾವು ತಪಸ್ಸು ಮಾಡ್ಬೇಕು. ಇಂತಹ ಪ್ರಾಪಂಚಿಕದ ಬಯಕೆಗಳನ್ನೇ ಇಟ್ಟುಕೊಂಡಿರ್ತಾರೆ ವಿನಃ ಯಾರೊಬ್ಬರು ಕೂಡ ಸ್ವಾಮೀಜಿ ನಾನು ಮೋಕ್ಷಾಕಾಂಕ್ಷಿಯಾಗಿ ಬಂದಿದ್ದೇನೆ, ಈ ವೈರಾಗ್ಯವನ್ನು ನಾನು ಹೇಗೆ ಬೆಳೆಸಿಕೊಳ್ಳಬೇಕು, ನನ್ನ ಇಂದ್ರಿಯಗಳನ್ನು ಸಬಲವನ್ನಾಗಿ ಮಾಡಿಕೊಳ್ಳುವ ಬಗೆ ಹೇಗೆ, ಯಾವ ರೀತಿಯಲ್ಲಿ ನಾನು ಈ ಸತ್ಯ ಜ್ಞಾನವನ್ನು ಅರಿತುಕೊಳ್ಳುವುದು, ಯಾರು ಪ್ರಶ್ನೆ ಮಾಡೋದು. ಯಾಕೆ? ವೈರಾಗ್ಯ ಇಲ್ಲ. ಇನ್ ಕೆಲವರು ಹೆದರ್ಸ್ತಾರೆ, ಗಂಡ ಹೆಂಡತಿಯರು ಒಂದು ವೇಳೆ ಏನಾದ್ರೂ ಜಗಳವಾದ್ರೆ ಗಂಡ ಹೆದರ್ಸ್ತಾನಂತೆ ಹೆಂಡತಿಗೆ, ನೋಡು ನೀ ಹೀಗೆಲ್ಲ ಮಾತಾಡ್ತಾ ಇದ್ರೆ ಕಾಡ್ಗೆ ಹೋಗ್ಬಿಡ್ತೀನಿ ನಾನು ಅಂತ. ಪಾಪ ಹೆಂಡತಿಗೆ ಹೆದರಿಕೆ ಆಗೋಯ್ತು. ಸ್ವಾಮೀಜಿ ಯಾವ್ದಾದ್ರು ಜಗಳ ಆಡಿದ್ರೆ ನಮ್ ಗಂಡ ಕಾಡ್ಗೆ ಹೋಗ್ಬಿಡ್ತೀನಿ ಅಂತ ಹೆದರ್ಸ್ತಾರೆ ಸ್ವಾಮೀಜಿ, ಇದು ನಿಜವಾಗ್ಲೂ ಕಾಡ್ಗೆ ಹೋಗೇ ಬಿಟ್ರೆ ಏನ್ ಮಾಡೋದು? ಕೇಳಿದಳು ಆ ಭಾರ್ಯೆ. ನಾವ್ ಹೇಳಿದ್ವು, ಅಮ್ಮ ಹೆದರ್ಕೋಬೇಡಿ, ಅವ್ರು ಖಂಡಿತವಾಗ್ಲೂ ಕಾಡ್ಗೆ ಹೋಗು. ಅದ್ಯಾಕೆ ಸ್ವಾಮೀಜಿ ಅಷ್ಟೊಂದು ಆ ವಿಶ್ವಾಸ ಪೂರ್ವಕವಾಗಿ ಹೇಳ್ತೀರಲ್ಲ, ಹೇಗದು? ಯಾರು ಹೋಗ್ತಾರೋ ಅವ್ರು ಹೇಳುವುದೇ ಇಲ್ಲ. ವಿಚಾರ ಮಾಡಿ. ಹೋಗ್ತೀನಿ 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 ಅಂತ ಹೇಳ್ತಾರೆ ಅವರು, ಹೋಗೋದೇ ಇಲ್ಲ.
ವಿಚಾರ ಮಾಡಿ. ಇಂದ್ರಿಯಾರ್ಥೇಶು ವೈರಾಗ್ಯಂ, ಇಂದ್ರಿಯ ಸುಖ ಭೋಗಗಳಲ್ಲಿ ಅನಾಸಕ್ತಿ. ನೋಡಿ, ಇದು ವೈರಾಗ್ಯ. ಇಲ್ಲ ಸ್ವಾಮೀಜಿ, ನಾನು ಟಿವಿನೇ ನೋಡಲ್ಲ, ನನ್ ತುಂಬಾ ವೈರಾಗ್ಯ ಬಂದ್ಬಿಟ್ಟಿದೆ, ಅದು ವೈರಾಗ್ಯ ಅಲ್ಲ. ನಾನು ಸ್ವಾಮೀಜಿ ಸಿಹಿ ಬಿಟ್ಬಿಟ್ಟಿದ್ದೇನೆ, ಸಿಹಿ ತಿನ್ನೋದೇ. ನಿಮ್ಗೆ ಡಯಾಬಿಟಿಸ್ ಇರಬೇಕೋ ಏನೋ, ಅದಕ್ಕೆ ಬಿಟ್ಟಿದ್ದೀರಿ. ವಿಚಾರ ಮಾಡಿ. ಯಾವುದು ವೈರಾಗ್ಯ ಅಲ್ಲ ಸ್ವಾಮಿ. ಯಾವಾಗ ನಾವು ಇಂದ್ರಿಯ ಭೋಗಗಳಲ್ಲಿ ಅನಾಸಕ್ತಿಯನ್ನು ಹೊಂದಿ ಅಂತರ್ಮುಖರಾಗ್ತೇವೆ, ಅದು ನಿಜವಾದ ವೈರಾಗ್ಯ. ನೋಡಿ ಆ ಪದದ ಅರ್ಥ ನೋಡಿ, ವಿಶೇಷೇಣ ರಾಗಂ ಇತ್ಯರ್ಥ. ಈ ವೈರಾಗ್ಯ ಅಂದ್ರೆ ರಾಗ ಇಲ್ಲದಿರುವಿಕೆ ಅಲ್ಲ, ವಿಶೇಷವಾದ ರಾಗ ಅಂತ ಅರ್ಥ. ವೈರಾಗ್ಯ, ವಿರಾಗ ಪದ ಅದು, ಆ ವಿರಾಗದಿಂದ ವೈರಾಗ್ಯ ಅನ್ನುವಂತಹ ಪದ ಬಂದಿದೆ ನೋಡಿ. ವಿಶೇಷವಾದ ರಾಗ ಅಂದ್ರೇನು? ವಿಶೇಷವಾದ ಒಲವು ಪಾರಮಾರ್ಥಿಕ ಚಿಂತನೆಗಾಗಿ. ಅದೇ ಬೇಕಾಗಿರುವುದು ನನಗೆ, ಮತ್ಯಾವುದು ಬೇಡ. ಹೇಗೆ? ನಚಿಕೇತನ. ನಚಿಕೇತನಿಗೆ ಪ್ರಲೋಭನೆ ಯಾರು? ಯಮ ಮಹಾರಾಜ, ಅಂತಕ, ಗುರುದೇವ ಪ್ರಲೋಭನೆಯನ್ನು ಕೊಟ್ಟ. ನಚಿಕೇತ, ನೀನೋ ಆತ್ಮಜ್ಞಾನ ಬೇಕು ಅಂತ ಕೇಳ್ತಾ ಇದೆಯಲ್ಲಪ್ಪ, ಅದೆಲ್ಲ ಕೇಳ್ಬೇಡ, ಅದು ನೀನು ಚಿಕ್ಕ ಪ್ರಾಯನೆಂದು, ನೀನು ಬಾಲಕ, ನಿನಗೆ ಆಯಸ್ಸು ಕೊಡ್ತೀನಿ, ನಿನಗೆ ನರ್ತನ ಮಾಡ್ಲಿಕ್ಕೆ ಅಪ್ಸರೆಯನ್ನು ಕೊಡ್ತೇನೆ, ನಿನ್ನ ಸುತ್ತ ನರ್ತನ ಮಾಡ್ತಾ ಇರ್ತಾರೆ, ನಿನಗೆ ಯೌವನ ಶಕ್ತಿ ಕೊಡ್ತೀನಿ, ಆಯಸ್ಸು ಕೊಡ್ತೀನಿ, ಈ ಆತ್ಮಜ್ಞಾನ ಕೇಳ್ಬೇಡಪ್ಪ, ಅದು ನಿನಗೆ ಅರ್ಥ ಆಗೋಲ್ಲ, ಅದು ನೀನು ಚಿಕ್ಕವ. ನಚಿಕೇತ ಹೇಳ್ತಾನೆ ನೋಡಿ, ಶೋಭಾವ ಮರ್ತ್ಯಸ್ಯ ಯದಂತಕೈತತ್ ಸರ್ವೇಂದ್ರಿಯಾಣ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತವೈವ ವಾಹಾಸ್ತವ ನೃತ್ಯ ಗೀತೆ. ಹೇ ಅಂತಕ, ಹೇ ಗುರುದೇವ, ಹೇ ಯಮ ಮಹಾರಾಜ, ಏನಿ ನರ್ತನ ಗೀತೆಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅಷ್ಟು ಅದು ಚಂದ ಇದ್ರೆ ನೀನೇ ಇಟ್ಕೊ, ತವೈವ ವಾಹ, ನೀನೇ ಇಟ್ಕೊ. ನನಗೆ ಬೇಕಾಗಿರೋದು ಆತ್ಮಜ್ಞಾನ, ಅದು ಮಾತ್ರ ಕೊಡು. ಯಾಕಪ್ಪ ಹೀಗೆ ಕೇಳ್ತಾ ಇದೆಯಾ? ಯಾಕೆಂದ್ರೆ ನೀ ಎಲ್ಲ ಕೊಟ್ಟಿರುವಂಥದ್ದು ಏನಿದೆಯಲ್ಲ, ಶ್ವಃ ಅಭಾವ, ಸ್ವಭಾವ. ಶ್ವ ಅಂದ್ರೆ ಶ್ವಃ, ಶ್ವಃ ಅಂದ್ರೆ ನಾಳೆ, ಶ್ವಃ ಅಭಾವ, ಯಾವುದು ನಾಳೆ ಇರುವುದಿಲ್ಲವೋ ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು. ಆಯಸ್ಸು ಕೊಡ್ತೀನಿ ಅಂತ. ಎಷ್ಟು ಆಯಸ್ಸು? 90-100 ವರ್ಷ ಅಲ್ಲ, 36,000 ವರ್ಷಗಳು. ಅಬ್ಬಬ್ಬಬ್ಬಬ್ಬ, ಏನ್ ಆಯಸ್ಸು ಸ್ವಾಮಿ ಅದು? ಸರಿ, 36,000 ವರ್ಷಗಳಾದ ನಂತರ 1 ಸೆಕೆಂಡ್ ಹೆಚ್ಚಾಗಿ ಕೊಡ್ತೀಯಪ್ಪ? ಇಲ್ಲ, ನಿಗದಿ ಆಗೋಗಿದೆ, ಅದಷ್ಟೇ. ಆ ಸೆಕೆಂಡ್ ಅಲ್ಲಿ ಬಿತ್ತು, ಪ್ರಾಣ ಬಿತ್ತು, ಮುಗೀತು, ಶರೀರದ ಅವಸಾನ. ಹಾಗಾದ್ರೆ ಆ 36 ವರ್ಷಗಳು ಇಟ್ಕೊಂಡು ನಾನೇನು ಮಾಡ್ಲಿ? ವಿಚಾರ ಮಾಡಿ. ಅದು ದೃಢವಾದ ವೈರಾಗ್ಯ, ಅದು ಬರಬೇಕು ನಮಗೆ. ನಚಿಕೇತನ ಹಾಗೆ, ಭಕ್ತ ಧ್ರುವ, ಭಕ್ತ ಪ್ರಹ್ಲಾದ. ಒಂದು ವಿನೋದವಾದ ಒಂದು ಪ್ರಸಂಗ ನೋಡಿ. ಒಬ್ಬ ಮಗ ತಂದೆ ಮಾತನ್ನು ಕೇಳ್ತಾ ಇರೋದಿಲ್ಲ. ಆ ಮಗ ಉದಾಹರಣೆ ಕೊಡ್ತಾನೆ, ಅಪ್ಪ ನೀನ್ ಎಷ್ಟೋ ಪುರಾಣ ಕಥೆಗಳನ್ನು ಹೇಳಿದ್ಯಾ, ಭಕ್ತ ಪ್ರಹ್ಲಾದ, ಭಕ್ತ ಧ್ರುವ, ಎಲ್ಲರ ಕಥೆ ಹೇಳಿದ್ದೇನೆ. ಆದ್ರೆ ರಾಮ ತಂದೆಯ ಮಾತನ್ನ ಕೇಳ್ದ, ಪಿತೃವಾಕ್ಯ ಪರಿಪಾಲಕ ಅಂತ ಕಥೆ ಹೇಳಿದಿರಿ ನೀವು ರಾಮಾಯಣದಲ್ಲಿ. ಆದ್ದರಿಂದ ರಾಮ ಸುಪುತ್ರ ಅಂತ ನೀವು ಕರೆದ್ರಿ. ಆದರೆ ಪ್ರಹ್ಲಾದ ತಂದೆಯ ಮಾತಿಗೆ ವಿರುದ್ಧವಾಗಿ ನಡೆದ, ಆದ್ರೂ ಕೂಡ ನೀವೇನ್ ಹೇಳಿದ್ರಿ? ಅವನು ಸುಪುತ್ರ ಅಂದ್ರಿ. ಈಗ ನಾನು ಪ್ರಹ್ಲಾದನಾಗಬೇಕೋ, ತಂದೆಯ ಮಾತನ್ನು ಕೇಳದೆ ಇರಬೇಕೋ, ಅಥವಾ ನಾನು ರಾಮನಾಗಬೇಕೋ, ದಶರಥನ ಮಾತನ್ನು ಕೇಳುವನ ಹಾಗಿರ್ಬೇಕು? ತಂದೆ ಹೇಳ್ದ, ನೋಡಪ್ಪ, ಅದು ವೈದಿಕ ಕಾಲ, ನರಸಿಂಹಾವತಾರ, ಪ್ರಹ್ಲಾದ. ಆ ನಂತರ ರಾಮಾಯಣ, ತ್ರೇತಾಯುಗ. ಆದ್ರೆಪ್ಪ ನಾವು ನೀವು ಇರುವಂಥದ್ದು ಕಲಿಯುಗ. ನಾವು ನೀವು ತಂದೆಯ ಮಾತನ್ನು ಕೇಳಬೇಕೋ ಕೇಳಬಾರ್ದೋ ಅಂತ ಇರಬಾರ್ದು. ನಾವು ಇಬ್ಬರು ಕೂಡ ನಿಮ್ಮಮ್ಮನ ಮಾತು ಕೇಳ್ಬೇಕಪ್ಪ ಅಂದ ತಂದೆ. ವಿಚಾರ ಮಾಡಿ. ಆದ್ರಿಂದ ನಾವು ಆಯಾಯ ಸಂದರ್ಭಕ್ಕೆ ತಕ್ಕ ಹಾಗೆ ವರ್ತಿಸಿ ವೈರಾಗ್ಯವನ್ನು ಸಂಪಾದಿಸಿಕೊಳ್ಳಬೇಕು. ನೋಡಿ, ನಚಿಕೇತನ ಉದಾಹರಣೆ, ಧ್ರುವನ ಉದಾಹರಣೆ, ಪ್ರಹ್ಲಾದನ ಉದಾಹರಣೆ. ಎಂತಹ ದೃಢವಾದ ಮನಸ್ಸು, ಅದು ನಿಜವಾದ ವೈರಾಗ್ಯ.
ಕೇವಲ ಸಿಹಿ ಬಿಟ್ಟೆ, ನಾನು ಸಿನಿಮಾ ನೋಡಲ್ಲ, ಟಿವಿ ನೋಡಲ್ಲ, ನಾನು ಯಾರ ಹತ್ರನೂ ಮಾತಾಡಲ್ಲ, ಇದೆಲ್ಲ ವೈರಾಗ್ಯ ಅಲ್ಲ. ಆದ್ರಿಂದ ಆಚಾರ್ಯ ಶಂಕರರ ಭಾಷ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಯಾವುದು ನಿಜವಾದ ವೈರಾಗ್ಯ. ಇದನ್ನೆಲ್ಲವನ್ನು ಕೂಡ ನಾವು ಸಂಪಾದಿಸಿಕೊಳ್ಳತಕ್ಕದ್ದು. ಮುಂದಿನ ಗುಣ ನೋಡಿ, ಅನಹಂಕಾರ. ಬಹಳ ಚಂದ ಇದೆ. ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡಿ ನಂತರ ಅದರ ವಿವರಣೆಯನ್ನು ನೀಡೋಣ. ಅನಹಂಕಾರ ಅಹಂಕಾರ ಅಭಾವ ಏವಚ. ನೋಡಿ ಎಷ್ಟು ಸುಂದರವಾಗಿದೆ. ಅನಹಂಕಾರ ಅಂದ್ರೇನು? ಅಹಂಕಾರದ ಅಭಾವ. ಎಷ್ಟೋ ಜನರು ನಮಗೆ ಪ್ರಶ್ನೆಯನ್ನು ಮಾಡ್ತಾರೆ, ಸ್ವಾಮೀಜಿ ಅಹಂಕಾರ ಇರಲೇಬೇಕಲ್ವೇ? ಇಲ್ಲದಿದ್ದರೆ ಕಾರ್ಯ ಮಾಡುವುದಕ್ಕೆ ಅಹಂಕಾರವೇ ಇಲ್ಲದೆ ಹೋದ್ರೆ ಕರ್ತ ಯಾರು? ಹಾಗಾದ್ರೆ ಮಾಡುವವನು ಯಾರು? ಪ್ರಶ್ನೆ. ಅವರ ಪ್ರಶ್ನೆ ಅತ್ಯಂತ ಸಮಂಜಸವಾಗಿದೆ. ಯಾವಾಗ ಅಹಂಕಾರ ಇರುವುದಿಲ್ಲವೋ ಅಂತಹ ಕಾರ್ಯಗಳಿಗೆ ಫಲವೇ ಇಲ್ಲ. ನೋಡಿ, ಅಹಂಕಾರದ ಅಭಾವ ಅಂದ್ರೇನು? ಯಾವ ಕಾರ್ಯಗಳನ್ನು ನಾವು ಅಹಂಕಾರ ರಹಿತವಾಗಿ ಮಾಡ್ತೇವೆ ಅದಕ್ಕೆ ಫಲ ಇಲ್ಲ. ಇಲ್ಲದಿದ್ದರೆ ಪ್ರತಿಯೊಂದು ಕರ್ಮಕ್ಕೂ ಫಲ ಉಂಟು, ಕೆಟ್ಟದ್ದಾಗಿರಲಿ ಒಳ್ಳೆಯದಾಗಿ. ಅನೇಕರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮ ಜಗತ್ತಿನಲ್ಲಿ ಮಿಶ್ರಿತವಾದಂತಹ ಗುಣಗಳು. ಅನೇಕರು ಕೆಟ್ಟ ಕಾರ್ಯಗಳನ್ನೇ ಮಾಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವರ ಫಲಗಳು. ಪಾಪ ಮಾಡಿದರೆ ಪಾಪದ ಫಲ, ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಪುಣ್ಯದ ಫಲ. ಆದರೆ ಅಹಂಕಾರ ರಹಿತವಾಗಿ ನಮ್ಮೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದಾಗ ಅದಕ್ಕೆ ಫಲವೇ ಇಲ್ಲ. ಅಹಂಕಾರದ ಅಭಾವ ಅಂದ್ರೇನು? ಕರ್ಮಕ್ಕೆ ಫಲವೇ ಇಲ್ಲ ಅಂತ. ನೋಡಿ, ಯಾವಾಗ ಅದು ಸಾಧ್ಯ ಆಗತ್ತೆ? ನಿಸ್ವಾರ್ಥಿಗಳಿಗೆ ಮಾತ್ರ ಸಾಧ್ಯ. ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿಯನ್ನು ನಾವು ಅಧ್ಯಯನ ಮಾಡಬೇಕು. ನಿಷ್ಕಾಮ ಕರ್ಮ, ಯಾವುದೇ ರೀತಿಯಲ್ಲೂ ಕೂಡ ಸ್ವಂತದ ಅಭಿಲಾಷೆ ಇಲ್ಲ, ಸ್ವಾರ್ಥವಿಲ್ಲ. ನೋಡಿ, ಅದು ಅನಹಂಕಾರ, ಅಹಂಕಾರದ ಅಭಾವ. ಈ ರೀತಿಯಲ್ಲಿ ನಾವು ಗುಣಗಳನ್ನು ಬೆಳೆಸಿಕೊಂಡಾಗ ಆ ಕರ್ಮಗಳಿಗೆ ಫಲವೇ ಇಲ್ಲ. ಇರುವ ಕರ್ಮಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈ ಜನ್ಮ ಕಳೆಯುವಷ್ಟರಲ್ಲಿ ಜನ್ಮದ ಸಾಫಲ್ಯವನ್ನು ನಾವು ಗಳಿಸಿಕೊಳ್ತೇವೆ. ವಿಚಾರ ಮಾಡಿ. ಇನ್ನು ಮುಂದಿನ ಗುಣ ಇದೆ ನೋಡಿ, ಬಹಳ ಚಂದ ಇದೆ. ಸಮಾಸ ಪದ, ಅದು ಅತ್ಯಂತ ಉದ್ದವಾಗಿದೆ, ಆದರೆ ಅರ್ಥ ಅತ್ಯಂತ ಸರಳವಾಗಿದೆ. ಏನದು ಗುಣ? ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಎಷ್ಟು ಚಂದ ಇದೆ ನೋಡಿ. ಆಚಾರ್ಯ ಶಂಕರ ಭಾಷ್ಯ ನೋಡಿ. ಜನ್ಮಚ ಮೃತ್ಯುಶ್ಚ ಜರಾಚ ವ್ಯಾಧಯಶ್ಚ ದುಃಖಾನಿ ಚ ತೇಷು ಜನ್ಮಾದಿ ದುಃಖಾಂತೇಷು ಪ್ರತ್ಯೇಕಂ ದೋಷಾನುದರ್ಶನಂ. ಆಚಾರ್ಯ ಶಂಕರ ಇನ್ನೂ ಕೂಡ ಸೇರಿಸ್ತಾರೆ, ಜನ್ಮನಿ ಗರ್ಭವಾಸ ಯೋನಿದ್ವಾರ ನಿಸ್ಸರಣಂ ದೋಷ. ಎಷ್ಟು ಚಂದ ಇದೆ ನೋಡಿ. ಈ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನವು ಹುಟ್ಟು, ಸಾವು, ಮುಪ್ಪು, ರೋಗಗಳು ಮತ್ತು ದುಃಖಗಳು ಇವೇ ಜನ್ಮಾದಿಗಳು. ಈ ಹುಟ್ಟು ಮೊದಲಾಗಿ ದುಃಖದವರೆಗಿನವು, ಇವುಗಳಲ್ಲಿ ಒಂದೊಂದರಲ್ಲಿಯೂ ದೋಷವನ್ನು ಅನುದರ್ಶನ ಮಾಡುತ್ತಿರಬೇಕು. ಒಂದೊಂದರಲ್ಲೂ ಕೂಡ ದೋಷ ಇದೆ ನೋಡಿ. ಯಾವುದರಲ್ಲಿ? ಹುಟ್ಟು, ಸಾವು, ಮುಪ್ಪು, ರೋಗ, ದುಃಖ, ಎಲ್ಲದರಲ್ಲೂ ಕೂಡ ದೋಷ ಇದೆ. ನಾವೇನ್ ಮಾಡಬೇಕು? ಅದನ್ನು ಅನುದರ್ಶನ ಮತ್ತೆ ಮತ್ತೆ ನೋಡ್ತಾ ಇರಬೇಕು, ಮತ್ತೆ ಮತ್ತೆ ಮೆಲುಕು ಹಾಕ್ಬೇಕು ನಾವು. ಇಲ್ಲಿದ್ರೆ ಪುನಃ ನಾವು ಅಹಂಕಾರ ಪೀಡಿತರಾಗಿ ಪುನಃ ಈ ಒಂದು ವೈರಾಗ್ಯವನ್ನು ಬದಿಗಿಟ್ಟು ಪುನಃ ಭೋಗಾದಿಗಳಲ್ಲಿ ಆಸಕ್ತಿ ಉಂಟಾಗುವುದು. ಆದ್ರಿಂದ ಈ ದುಃಖಗಳನ್ನು ನಾವು ಅನುದರ್ಶನ ಮಾಡುತ್ತಿರಬೇಕು. ಆಚಾರ್ಯ ಶಂಕರ ಸೇರಿಸ್ತಾ ನೋಡಿ, ಹುಟ್ಟಿನಲ್ಲಿ ಗರ್ಭದಲ್ಲಿರುವುದು, ಯೋನಿಯ ಮೂಲಕವಾಗಿ ಹೊರಕ್ಕೆ ಬರುವುದು ಎಂಬುದೇ ದೋಷವು. ನೋಡಿ ಹೇಗಿದೆ. ಮೊನ್ನೆ ಒಂದು ತಮಾಷೆಯ ಪ್ರಸಂಗ. ಎಲ್ಲರೂ ಕೂಡ ಸಾಧಕರು, ಆಸನಗಳು ಪ್ರಾಣಾಯಾಮ ಮಾಡುವಂತಹ ಸಾಧಕರು ಎಲ್ಲರೂ ಕೂಡ ಆ ಯೋಗ ಮ್ಯಾಟ್ ಹಾಕೊಂಡು ಕುಳಿತಿದ್ದಾರೆ. ನಾವು ಅಲ್ಲಿ ಧ್ಯಾನವನ್ನ ಹೇಳ್ಕೊಡ್ಬೇಕು. ಅಜಪ ಜಪ ಚಿದಾಕಾಶ ಧಾರಣ ಅಂತರ್ಮೌನ ಇತ್ಯಾದಿ. ಆ ಸಾಧನೆ ಮಾಡುವಾಗ ಒಬ್ರು ಹೇಳಿದ್ರು, ಸ್ವಾಮೀಜಿ ನಾನು ಇಲ್ಲಿಗೆ ಬಂದಿರುವುದು, ಈ ಯೋಗಾಭ್ಯಾಸವನ್ನು ಮಾಡುತ್ತಿರುವುದು ಕೇವಲ
ಶರೀರದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ. ನನಗೆ ಯಾವುದೇ ರೋಗ ಇಲ್ಲ ಸ್ವಾಮೀಜಿ, ಯಾವುದೇ ರೋಗ ಇಲ್ಲ. ಆದರೂ ಕೂಡ ಈ ಥೆರಪಿ ಕ್ಲಾಸಿಗೆ ಬಂದಿದ್ದೆ ನಾನು. ಕಾರಣ ಯಾವುದೇ ರೋಗ ಬಾರದಿರಲಿ ಎಂಬ ಮುನ್ನೆಚ್ಚರಿಕೆಯಿಂದ ಅಂತ ಹೇಳಿದ್ರು ಒಬ್ಬ ಸಾಧಕರು. ನಾವು ಕೇಳಿದ್ವು, ನಿಮ್ಗೆ ಯಾವುದೇ ರೋಗ ಇಲ್ವೇ? ಇಲ್ಲ ಸರ್, ನಂದರೆ ಎಲ್ಲ ರಿಪೋರ್ಟ್ ನಾರ್ಮಲ್. BP ನಾರ್ಮಲ್, ಶುಗರ್ ನಾರ್ಮಲ್, ಇಡೀ ಶರೀರದ ಅವಯವಗಳು ಯಾವುದ್ರಲ್ಲೂ ನನಗೆ ನೋವಿಲ್ಲ, ಎಲ್ಲ ಚಂದ ಉಂಟು, ಯಾವುದೇ ರೋಗ ಇಲ್ಲ, ನನಗೆ ಆರೋಗ್ಯವಾಗಿದ್ದೇನೆ. ನಾವು ಹೇಳಿದ್ವು, ಇಲ್ಲ, ತಾವು ರೋಗಗ್ರಸ್ತರು, ನಾನೂ ಕೂಡ ರೋಗಗ್ರಸ್ತನು ಅಂತ ನನ್ನನ್ನು ಸೇರಿಸು. ಅವ್ರು ಹೇಳಿದ್ರು, ಇಲ್ಲ ಸ್ವಾಮೀಜಿ, ನೀವು ಆರೋಗ್ಯವಾಗೇ ಇದ್ದೀರಿ, ನಾನು ಆರೋಗ್ಯವಾಗೇ ಇದ್ದೇನೆ, ಯಾಕೆ ನಾವಿಬ್ಬರು ರೋಗಿಗಳು? ಗರ್ಭವಾಸದಿಂದ ಹೊರಕ್ಕೆ ಬಂದ ಕೂಡಲೇ ನಮ್ಮ ರೋಗ ಆರಂಭವಾಯಿತು. ಶರೀರದ ಅಸ್ತಿತ್ವವೇ ರೋಗ. ಕೇವಲ ನೀವು ದಷ್ಟಪುಷ್ಟವಾಗಿ ನಡಿತೀರಿ, ಚೆನ್ನಾಗಿ ಆಹಾರ ಸೇವನೆ ಮಾಡ್ತೀರಿ, ಪಚನವಾಗತ್ತೆ, ಅದೆಲ್ಲ ಆರೋಗ್ಯದ ಲಕ್ಷಣ ಅಲ್ಲ. ಶರೀರವೇ ರೋಗ. ವಿಚಾರ ಮಾಡಿ. ಅನೇಕ ರಾಸಾಯನಿಕ ಕ್ರಿಯೆಗಳು ಶರೀರದಲ್ಲಿ ನಿತ್ಯ ನಡೀತಾ ಇರ್ತವೆ, ಮಾರ್ಪಾಡಾಗ್ತಾ ಇರ್ತವೆ. ನಾವು ಯಾವಾಗಾದ್ರೂ ಅದನ್ನು ನೋಡ್ತೀವಿ ಏನು? ಅದನ್ನ ನೋಡುವುದೇ ದುಃಖ ದೋಷ ಅನುದರ್ಶನ. ಹೇಗೆ ಅಭ್ಯಾಸ ಮಾಡಬೇಕು ಇದನ್ನ? ಅದರ ಬಗ್ಗೆ ಮುಂದಿನ ಬಾರಿ ಭೇಟಿಯಾದಾಗ ವಿಚಾರ ಮಾಡೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಶಾಂತಿ ಮಂತ್ರ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. हरि ओम. श्री गुरुभ्यो नमः. हरि. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.